ಎಲ್ಲಾ ಬಿಟ್ಟು ಬೆಂಗಳೂರು ಕೆಂಗೇರಿಯಲ್ಲಿ ಒಂದು ಶಕ್ತಿ ಪ್ರದರ್ಶನ, ಅದಕ್ಕೆ ಹೆಸರಿದ್ದು 25 ವರ್ಷ ಆಯ್ತು, ಬೆಳ್ಳಿ ಹಬ್ಬ ಅನ್ನೋದಿದ್ರು ಕೂಡ ಬೆಂಗಳೂರಿನಲ್ಲಿ ಕೆಂಗೇರಿಯಲ್ಲಿ ನಾವೊಂದು ಶಕ್ತಿ ಪ್ರದರ್ಶನದ ಸ್ವರೂಪದ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಅಂತ ಜೆಡಿಎಸ್ ಹೇಳ್ತಿದೆ ಅಂತಂದ್ರೆ ಜಿಬಿ ಎಲೆಕ್ಷನ್ ಅನ್ನ ಸ್ವಂತ ಬಲದಲ್ಲಿ ಮಾಡಬೇಕು ಅನ್ನೋ ಕ್ಯಾಲ್ಕುಲೇಷನ್ ಇಲ್ದಲೇ ಮಾಡ್ತಾರಾ? ಇಲ್ಲ, ಈಗ ಜೆಡಿಎಸ್ ಕೂಡ ಹಳೆ ಮೈಸೂರು ಭಾಗದಲ್ಲಿ ಒಂದು ಕಾಲದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಇದ್ದದ್ದೇ. ಅವ್ರಿಗೆ ನಾವೇ ತುಂಬಾ ಮುಂದಾಳತ್ವ ವಹಿಸಬೇಕು, ನಾವು ಮುಂದೆ ಇರಬೇಕು, ಬಿಜೆಪಿ ನಮ್ಮ ಜೊತೆ ಬರಬೇಕು, ಅಧಿಕಾರದಲ್ಲಿ ಇರಬೇಕು ಅನ್ನೋ ಆಸೆ ಖಂಡಿತವಾಗಿ ಇದ್ದೇ ಇದೆ. ಸೊ ಜೆಡಿಎಸ್ ಇವತ್ತಿನ ಅಧೋಗತಿಗೆ, ಅವನತಿಗೆ ಅಥವಾ ತುಂಬಾ ಡೌನ್ ಫಾಲ್ ಆಗಿರೋದಕ್ಕೆ ನಾನಾ ಕಾರಣಗಳಿದಾವೆ. ಅದು ಯಡಿಯೂರಪ್ಪನವ್ರಿಗೆ ಅವಕಾಶ ಕೊಡಬೇಕಾಗಿತ್ತು, ಕೊಡ್ಲಿಲ್ಲ ಅಂತ ವಚನ ಭ್ರಷ್ಟ ಅಂತ ಆಗಿದ್ದಾಗಬಹುದು. ತದನಂತರ ಕಾಂಗ್ರೆಸ್ ಜೊತೆಗೆ ಬಂದಿದ್ದು ಮತ್ತೆ ಬಿಜೆಪಿ ಜೊತೆಗೆ ಹೋಗಿದ್ದು ಹಂತವಾಗಿ ಮತದಾರರ ವಿಶ್ವಾಸವನ್ನ ಕಳ್ಕೊಂಡು ಬಂದಿದೆ, ಅವರು ಇಲ್ಲಿವರೆಗೂ ಬಂದಿದೆ. ಇವತ್ತು ದೇವೇಗೌಡರು ನೇರವಾಗಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗೋದು ಪ್ರಧಾನಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಅಂತಂದ್ರು ಕೂಡ ಬಿಜೆಪಿಯ ನಾಯಕರುಗಳು ಯಾರು ತುಟಿಕ್ ಪಿಟಕ್ ಅನ್ನಲ್ಲ. ಯಾಕಂದ್ರೆ ಅವ್ರಿಗೆ ಭಯ ಇದೆ. ಎಲ್ಲಿ ದೆಹಲಿಯಿಂದ ಏನು ಉತ್ತರ ಬರುತ್ತೋ, ಕುಮಾರಸ್ವಾಮಿ ಅವರಿಗೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಾರೆ ಮೋದಿ ಅವರು, ಅಮಿತ್ ಶಾ ಅವರು. ಇಲ್ಲಿ ನಮಗೆ ಪ್ರಾಮುಖ್ಯತೆಯನ್ನ ಕೊಡ್ತಿಲ್ಲ. ಆಮೇಲೆ ಇಲ್ಲಿ ನಾಯಕತ್ವ ಬಹಳ ದುರ್ಬಲ ಆಗಿದೆ. ಯಾರ ನಾಯಕತ್ವ ಇಲ್ಲ, ವಿಜೇಂದ್ರನೇ ಮುಂದೆ ಮಾಡ್ಕೊಂಡು 2028 ಚುನಾವಣೆಗೆ ಹೋಗ್ತೀವೋ, ಇಲ್ಲ ನಾವು ಅವ್ರನ್ನ ಕಿತ್ತಾಕಿ ಬೇರೆಯವ್ರನ್ನ ಮಾಡ್ಕೊಂಡು ಮುಂದೆ ಹೋಗ್ತೀವೋ, ಮುಖ್ಯಮಂತ್ರಿ ಯಾರಾಗ್ತಾರೆ, ಇಲ್ಲ ನಾವು ಯಡಿಯೂರಪ್ಪನವ್ರ ಕುಟುಂಬದ ಛಾಯೆಯನ್ನು ಬಿಟ್ಟು ನಾಗಪುರದವ್ರನ್ನ ಮುಂದಾಳತ್ವ ತೆಗೆದುಕೊಂಡು, ಇಲ್ಲ ಸಂತೋಷ್ ಜಿ ಮಾಡ್ತೀವೋ ಮುಖ್ಯಮಂತ್ರಿ, ಇಲ್ಲಾಂದ್ರೆ ಪ್ರಹ್ಲಾದ್ ಜೋಶಿ ಅವರು ಮಾಡ್ತೀವೋ. ಯಾಕಂದ್ರೆ ಅವ್ರಿಬ್ರನ್ನ ಮಾಡಕ್ಕೆ ಕುಮಾರಸ್ವಾಮಿ ಅವರು ಒಪ್ಪಲ್ಲ, ಬ್ರಾಹ್ಮಣ ಪೇಶ್ವೆಗಳು ನಾನು ಒಪ್ಪಲ್ಲ ಅಂತ ಆಲ್ರೆಡಿ ಹೇಳಿದಾರೆ ಅವರು. ಅವ್ರನ್ನ ಒಪ್ತಾರೋ ಬಿಡ್ತಾರೋ ಆ ಗೊಂದಲ ಬಹಳ ಇದೆ. ನಮ್ಮ ಕಾಂಗ್ರೆಸ್ ನಲ್ಲಿ ಬಂದಾಗ ನಾನು ಹೇಳಿದ್ನಲ್ಲ, 28ಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ. ಯಾಕೆಂದ್ರೆ ನಮ್ಮಲ್ಲಿ 15 ಜನ ನಾಯಕತ್ವರ 6 ಬಾರಿ 7 ಬಾರಿ ಅನುಭವ ಇರತಕ್ಕಂಥವ್ರು, ಜ್ಞಾನ ಇರತಕ್ಕಂಥವ್ರು, ಸಾಮರ್ಥ್ಯ ಇರತಕ್ಕಂಥವ್ರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್, ಮನೆ ಡಿ ಕೆ ಶಿವಕುಮಾರ್ ಆದಿಯಾಗಿ ಎಲ್ಲಾ ನಾಯಕರು ಖಂಡಿತ 2.5-3 ವರ್ಷದಿಂದ ಸಂಪೂರ್ಣ ಸುಭದ್ರ ಸರ್ಕಾರ ಇದ್ರೂ ಕೂಡ ನಾವು ನೋಡ್ತಾ ಇದೀವಿ. ಆಪ್ಷನ್ ಆಫ್ ಮೆನಿ, ಕನ್ಫ್ಯೂಷನ್ ಆಫ್ ಮೆನಿ, ಸಾಕಷ್ಟು ನಾಯಕರಿದ್ದಾರೆ, ಎಲ್ಲರಿಗೂ ಅಧಿಕಾರ ಬೇಕು. ಹೌದು, ಕನ್ಫ್ಯೂಷನ್ ಇರುತ್ತೆ, ಸಣ್ಣ ಪುಟ್ಟ ಗೊಂದಲ ಇರುತ್ತೆ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರುತ್ತೆ. ಆದಾಗ್ಯೂ ಕೂಡ ಅಲ್ಲಿ ಸತೀಶ್ ಜಾರಕಿಹೊಳಿಯಿಂದ ಹಿಡಿದು ಈಶ್ವರ್ ಖಂಡ್ರೆಯಿಂದ ಎಚ್ ಕೆ ಪಾಟೀಲ್, ಎಂ ಬಿ ಪಾಟೀಲ್, ಇಲ್ಲಿ ಕೃಷ್ಣ ಬೈರೇಗೌಡರು, ದಿನೇಶ್ ಗುಂಡೂರಾವ್ವರೆಗೂ 5 ಬಾರಿ 6 ಬಾರಿ ಗೆದ್ದಂತವರು, ಅನುಭವ ಇರತಕ್ಕಂಥವ್ರು. ಮನೆ ಡಿ ಕೆ ಶಿವಕುಮಾರ್ ಒಳ್ಳೆ ನಾಯಕತ್ವ, ಅವರು ಸಂಘಟನಾ ಚತುರ ಅಂತಾರೆ ಅವ್ರನ್ನ. ಮನೆ ಸಿದ್ದರಾಮಯ್ಯನವರ ಒಳ್ಳೆ ಅಭಿವೃದ್ಧಿ ಆಡಳಿತ, ಅವ್ರನ್ನ ಅದಕ್ಕಿಂತ ಅದ್ಭುತ ಆಡಳಿತಗಾರ ಅಂತಾರೆ. ಸೊ ಇವರ ಒಟ್ಟಾಗಿ ಹೋಗೋದ್ರಿಂದ 2028ಕ್ಕೂ ನಾವೇ ಬರ್ತೀವಿ, 33ಕ್ಕೂ ನಾವೇ ಬರ್ತೀವಿ, ಅದರೊಳಗೆ ಯಾವ ಅನುಮಾನ ಇಲ್ಲ. ನಾನು ತಪ್ಪಲ್ಲ, ಯಾಕಂದ್ರೆ ನಾನು ನಿಮಗೆ 15 ಜನ ಮುಖ್ಯಮಂತ್ರಿ ಆಗೋ ಕ್ಷಮತೆ ಇರ್ತಕ್ಕಂಥ ಬಿಜೆಪಿನಲ್ಲಿ. ಈಗ ನಾನೇ ಚಂದ್ರಶೇಖರ್ನೇ ಕೇಳ್ಬಿಡ್ತೀನಿ, ಚಂದ್ರಶೇಖರ್ ಯಾರು ನಿಮ್ಮ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಆಗೋ ಕ್ಷಮತೆ ಇರ್ತಕ್ಕಂಥವ್ರು? ಒಂದ್ ಹೆಸರು ಹೇಳಕ್ ಅವ್ರ ಆಗಲ್ಲ. ಯಾಕಂದ್ರೆ ವಿಜಯೇಂದ್ರ ಹೆಸರು ಹೇಳಿದ್ರೆ ಆರ್ ಅಶೋಕ್ ಕೋಪ ಆಗ್ಬಹುದು, ಇಲ್ಲ ಸಂತೋಷ್ ಜಿ ಕೋಪ ಆಗ್ಬಹುದು, ಇಲ್ಲಾಂದ್ರೆ ಪ್ರಹ್ಲಾದ್ ಜೋಶಿ ಕೋಪ ಆಗ್ಬಹುದು. ಹಂಗಾಗೋದಿಲ್ಲ. ನಮ್ಮಲ್ಲಿ ನಾಯಕರಿದ್ದಾರೆ, ಯಾರೊಬ್ರು ತೀರ್ಮಾನ ಆಗ್ತಾರೆ. ಬಿಜೆಪಿನಲ್ಲಿ ನಾಯಕರುಗಳಿದ್ದಾರೆ, ತೀರ್ಮಾನ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಯಾರಿಗೂ ಅನುಭವ ಕ್ಷಮತೆ ಯಾರೂ ಇಲ್ಲ. ಕುಮಾರಸ್ವಾಮಿ ಅವರದು ಏನು ಮಂಡ್ಯದಲ್ಲಿ ಮತ್ತೆ ಹಾಸನದಲ್ಲಿ ಎರಡು ಜಿಲ್ಲೆಗಳಲ್ಲಿ ಸ್ವಲ್ಪ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯ ಉಪಯೋಗಿಸ್ಕೊಂಡು 4 ಸೀಟ್ ಬಂದ್ರೆ ಅವ್ರಿಗೆ ರಾಜ್ಯಾಧ್ಯಕ್ಷ ಮಾಡಿದ್ದೀರಿ. ಅದಕ್ಕೆ ನೀವು ಕಾಟ ಕೊಡ್ತಾ ಇದ್ದೀರಿ. ಅದಕ್ಕೆ ನೀವು ದುಷ್ಟ ಅಂತ ಹೇಳಕ್ಕೆ ಎತ್ನಾಳ್ ಬಿಟ್ಟಿದ್ದೀರಿ. ಅವ್ರಿಂದ ಎತ್ನಾಳ್ ಬಿಟ್ಟಿದ್ದೀರಿ. ದುಷ್ಟ ಅವ್ರನ್ನ ಬಿಟ್ಟಿದ್ದೀರಿ. ನೀವು ಕಿಚನ್ ಕ್ಯಾಬಿನೆಟ್ ತೀರ್ಮಾನ ಆಗಲ್ಲ ಅವ್ರಿಗೆ ಕಾಟ ಕೊಡಕ್ಕೆ. ನೀವು ಸೋಮಣ್ಣ ಬಿಟ್ಟಿದ್ದೀರಿ. ಸೋಮಣ್ಣ ಬಿಟ್ಟಿದ್ದೀರಿ. ಹಳೆ ಮೈಸೂರು ಅನಿವಾರ್ಯ ಕರ್ನಾಟಕಕ್ಕೆ ಕಾಂಗ್ರೆಸ್ ಯೋಜನೆಗಳನ್ನ ಕೊಡೋದು. ನೀವು ಅವಾಗ್ಲೂ ಅನ್ಯಾಯ ಮಾಡ್ತೀರಿ, ಇವಾಗ್ಲೂ ಅನ್ಯಾಯ ಮಾಡ್ತೀರಿ. ಸ್ವಲ್ಪ ಜಾಸ್ತಿ ಕೇಳೋಣ ಅಲ್ಲ, ಜೆಡಿಎಸ್ ಧ್ವನಿ ಸ್ವಲ್ಪ ಜಾಸ್ತಿ ಕೇಳೋಣ. ಅವ್ರ ವಿಚಾರಗಳು ಚರ್ಚೆಗೆ ಬರೋದೇನೆ ಕಡಿಮೆ. ಅಶ್ವಿನ್ ಅವರೇ, ಹಳೆ ಮೈಸೂರು ಭಾಗ ಟಾರ್ಗೆಟ್ ಮಾಡಿಕೊಂಡು ಬಿಜೆಪಿ ಕೂಡ ಸಂಘಟನೆ ಮಾಡ್ತಾ ಇದೆ. ಹಳೆ ಮೈಸೂರು ಅಂದ್ರೆ ಕಾಂಗ್ರೆಸ್ ನಲ್ಲಿ ಘಟಾನುಘಟಿ ನಾಯಕರು, ಸಿದ್ದರಾಮಯ್ಯನವರು ಕೂಡ ಅದೇ ರೀಜನು, ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದ್ ಅರ್ಥದಲ್ಲಿ ಅದೇ ರೀಜನು. ಇಂಥ ಘಟಾನುಘಟಿ ನಾಯಕರು ಇರುವಾಗ ಈಗ ಹೋಗ್ತೀನಿ ಸಂಘಟನೆ ಮಾಡ್ತೀನಿ, ಹೌದು ನಮ್ದು ಹಿಂದೊಂದು ಕಾಲದಲ್ಲಿ ಮತ ಬ್ಯಾಂಕ್ ಇತ್ತು, ಈಗ ಮತ್ತೆ ಸ್ಟ್ರಾಂಗ್ ಮಾಡ್ತೀನಿ, ಎಫರ್ಟ್ ಇನ್ನೂ ಹೆಚ್ಚಿಗೆ ಹಾಕಬೇಕಾಗುತ್ತಾ ಅಂತ ನೀವು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅನ್ನು ತಲುಪಲಿಕ್ಕೆ? ಮೇಡಮ್, ಯಾರ ಮನೆ ಆಸ್ತಿ ಕೂಡ ಅಲ್ಲ. ಯಾವ ಪಕ್ಷಗಳು ಯಾವ ಮೂಲೆಕಾದ್ರೂ ಹೋಗಿ ಚುನಾವಣಾ ಪ್ರಚಾರಗಳನ್ನು ಮಾಡಬಹುದು, ಅವರ ಒಂದು ಸಾಮರ್ಥ್ಯನ ಹೆಚ್ಚಿಸಿಕೊಳ್ಳಬಹುದು. ಅದು ಅವರವರ ಪಕ್ಷಕ್ಕೆ ಬಿಟ್ಟಂತದ್ದು. ನಾನು ಈ ಆರಂಭದಿಂದಾನು ಹೇಳ್ತೀನಿ, ನಾವು ಮತ್ತೆ ಬಿಜೆಪಿ ತುಂಬಾ ಅನ್ಯೋನ್ಯವಾಗಿ
ಮೋದಿಜಿ ಅವರ ಸಲಹೆ ಮೇರೆಗೆ ಕುಮಾರಣ್ಣ ಅವರು ಅತಿ ಹೆಚ್ಚು ಕೆಲಸಗಳನ್ನ ಮಾಡ್ತಿದ್ದಾರೆ. ಕರ್ನಾಟಕಕ್ಕೆ ಕೈಗಾರಿಕೆಗಳನ್ನ ತರಬೇಕಂತ ಮಾಡ್ತಿದ್ದಾರೆ. ಕುಮಾರಣ್ಣ ಅವರು ಯಾವತ್ತೂ ಹಳೆ ಮೈಸೂರು ಭಾಗ ಅಂತ ಬರಲಿಲ್ಲ ಮೇಡಮ್. ಸಾಲ ಮನ್ನಾ ಮಾಡಿದಾಗ್ಲೂ 883 ಕೋಟಿ ರೂಪಾಯಿ ಮಂಡ್ಯಕ್ಕೆ ಸಾಲ ಮನ್ನಾ ಆಯ್ತು. ವಿಜಯಪುರಕ್ಕೆ 3,500 ಕೋಟಿ ಸಾಲ ಮನ್ನಾ ಆಯ್ತು. ಕುಮಾರಣ್ಣವರು ನಾನು ಹಳೆ ಮೈಸೂರು ಭಾಗಕ್ಕೆ ಮಾತ್ರ ಸೀಮಿತ ಅಂತ ಹೇಳಿದಿದ್ರೆ ಬರೀ ಮಂಡ್ಯ ಹಾಸನ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಿದಾರಲ್ಲ. ಕೋಲಾರ ಏನ್ ಕಾಂಗ್ರೆಸ್ ಬೀಗ್ತಾ ಇದೆ, ತುಮಕೂರಲ್ಲಿ ಬಹಳ ಚೆನ್ನಾಗಿದ್ದೀರಾ, ರಾಮನಗರದಲ್ಲಿ ಕತೆ ಏನು ಅಂತ ಗೊತ್ತಿದೆ, ಚಿತ್ರದುರ್ಗದಲ್ಲಿ ಏನು ಅಂತ ಗೊತ್ತಿದೆ, ಚಿಕ್ಕಮಂಗ್ಳೂರಲ್ಲಿ ಏನು ಅಂತ ಗೊತ್ತಿದೆ, ಎಲ್ಲ ಸುಮ್ನೆ ನಿಮ್ಗಳಿಗೆ ಗೊತ್ತಿದೆ. ಕಳೆದ 3 ವರ್ಷದಿಂದ ಅಭಿವೃದ್ಧಿ ತೋರಿಸ್ಕೊಂಡು ಮುಂದೆ ಬಂದ್ರಪ್ಪ ಅಂದ್ರೆ ಪ್ರತಿಯೊಂದು ದಿನನೂ ಕುಮಾರಣ್ಣ ಅವ್ರು ಕಂಡ್ರೆ ನೀವು ಭಯ ಪಡೋಂತ ಮಟ್ಟಕ್ಕೆ ನೀವು ಮುಗಿಸ್ತೀನಿ. ಹಾಗೆ ಕುಮಾರಣ್ಣ ಅವರು ಬರೀ ಹಳೆ ಮೈಸೂರು ಭಾಗಕ್ಕೆ ಸೀಮಿತ ಆಗಿದ್ರೆ ಬೆಳಗಾವಿನಲ್ಲಿ ಹೋಗಿ ಸುವರ್ಣ ಸೌಧ ಕಟ್ತಿರ್ಲಿಲ್ಲ ಮೇಡಮ್. ಕುಮಾರಣ್ಣ ಅವರು ಹಳೆ ಮೈಸೂರು ಭಾಗದಲ್ಲಿ ಇದ್ದಿದ್ರೆ ಸರಾಯಿ ಲಾಟ್ರಿ ಬ್ಯಾನ್ ಮಾಡ್ಕೊಂಡು ಕೂರ್ತಿರ್ಲಿಲ್ಲ ಮೇಡಮ್. ಹಾಗಾಗಿ ಅಭಿವೃದ್ಧಿ ಕೊಟ್ಟಂತವ್ರು ಇವತ್ತು ನೋಡಿ, ಇವತ್ತು ಪ್ರತಿ ದಿನ ಅಭಿವೃದ್ಧಿಗೆ ಅಂತ ಓಡಾಡ್ತಿದ್ದಾರೆ. ಅದ್ರ ಜೊತೆ NDA ಭಾಗವಾಗಿ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. 10,000 ಬಸ್ ಅಲ್ಲಿ ಕರ್ನಾಟಕಕ್ಕೆ 5,000 ಬಸ್ ಕೊಟ್ರು. ನಾನು ಕೊಡ್ತಿದ್ದೀನಿ ಅಂತ ಹೇಳಿಲ್ಲ. ನಮ್ಮ NDA ಸರ್ಕಾರ ಇವತ್ತು ಮಾಡ್ತಿದೆ ಅಂತ ಅಂದ್ರು ಮೇಡಮ್. ಇನ್ನೊಂದು 9 ಕಾರಿಡಾರ್ ಮಾಡ್ತಿದ್ದಾರೆ. ಯಾರಾದ್ರೂ ಇವತ್ತು ಕರ್ನಾಟಕದಲ್ಲಿರುವಂತ ಸಚಿವರು ಈಗ ಹೇಳಿದ್ರಲ್ಲ 5 ಬಾರಿ 6 ಬಾರಿ ಆ 5 ಬಾರಿ ಹೇಳ್ದಂತ ಅದ್ರಲ್ಲಿ ಒಬ್ರು ಸಚಿವರು ಹೇಳ್ತಾರೆ, ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲ ಆಸ್ಪತ್ರೆಯಲ್ಲಿ ಕಿಮ್ಸ್ ಅಲ್ಲಿ, ದಯವಿಟ್ಟು ಮಾಡ್ಕೊಡಿ ಅಂದ್ರೆ ಇದೇ 5 ಬಾರಿ ಗೆದ್ದಂತ ಶಾಸಕರು ಈಗ ಸಚಿವರಾದ ಅವರು ನಮ್ಗೆ ಫಂಡ್ ಇಲ್ಲ ತಾಯಿ, ಒಬ್ರು ನರ್ಸ್ ಕೇಳ್ತಾರೆ ಫಂಡ್ ಇಲ್ಲ ತಾಯಿ ಎಲ್ಲಿಂದ ತಂದ್ಕೊಡೋದು ಅಂತ. ಇದಲ್ಲ 5 ಬಾರಿ 6 ಬಾರಿ ಗೆದ್ದವರಲ್ಲ, ಏನು ಕೆಲಸ ಮಾಡ್ತಿದ್ದೀರಾ 3 ವರ್ಷದಿಂದ ಅಂತ ಕೇಳ್ತಾರೆ. ಹಾಗೆ ಮೇಡಮ್ ಇವತ್ತು ಅವರವರ ರಾಜಕೀಯ ಪಕ್ಷಗಳು ಏನು ಆ ಒಂದು ಸಭೆ ಸಮಾರಂಭಗಳಾಗ್ಲಿ ಅವರ ಒಂದು ಕಾರ್ಯಕರ್ತರಿಗೆ ಹುರಿದುಂಬಿಸ್ಲಿಕ್ಕೆ ಅವರ ಪಕ್ಷ ಸಂಘಟನೆಗೆ ಏನೇನ್ ಕೆಲಸ ಮಾಡ್ಬೇಕು ಅದ್ ಮಾಡ್ತಾರೋ ಹೊರತು ಇಲ್ಲಿ ಬಿಜೆಪಿಯವರು ಅದನ್ನ ಮಾತಾಡ್ತಿದ್ದಾರೆ, JDS ಅವರು ಇದನ್ನ ಮಾತಾಡ್ತಿದ್ರು ಬರಲ್ಲ. ನಮಗ್ ಬೇಕಾಗಿರೋದು ಇಂಥ ಒಂದು ಹೀನಾಯ ಸರ್ಕಾರನ 2028ಕ್ಕೆ ಕಿತ್ತಾಕ್ಬೇಕು ಅನ್ನೋದಷ್ಟೇ. ಭವಿಷ್ಯ ಬಿಟ್ಟು ವಾಸ್ತವಕ್ಕೆ ವಾಪಸ್ ಬರೋಣ. ವಾಪಸ್ ಬರ್ತಾ ಸಮೀವುಲ್ಲಾ ಸರ್ ಭವಿಷ್ಯದ ಬಗ್ಗೆ ಭವಿಷ್ಯದಲ್ಲಿ ಡಿಸ್ಕಸ್ ಮಾಡೋಣ. ವಾಸ್ತವಕ್ಕೆ ಬರೋಣ. ಇನ್ನೆಷ್ಟು ಪ್ರಮೋಟ್ ಮಾಡ್ತೀರಿ ಸರ್ ಕುಮಾರಸ್ವಾಮಿ ಸರ್? ಇನ್ನೆಷ್ಟು ಪ್ರಮೋಟ್ ಮಾಡ್ತೀರಿ? ಅದ್ಭುತವಾಗಿ ಮಾತಾಡ್ತಿದ್ರಿ ಸರ್. ಸಮೀಲಾ ಸರ್ ದಯಮಾಡಿ ಇವತ್ತು ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣ ಅವರು ಅಲ್ಪಸಂಖ್ಯಾತರನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ, ನಿಮ್ಗೆ ಗೊತ್ತಿದೆ. ಅದು ಮೀಸಲಾತಿ ಕೊಟ್ಟಂತ ಹಿಡಿದು ಸನ್ಮಾನ್ಯ ಜಮೀರ್ ಅವರಿಂದ ಹಿಡಿದು ನಬಿ ಅವರಿಂದ ಹಿಡಿದು ಹೇಳ್ತೀನಿ ಸರ್. ಇವತ್ತು ದಾವಣಗೆರೆಯಲ್ಲಿ ಏನ್ ಮಾಡಿದ್ರು ಸರ್? ಸಮೀಲಾ ಸರ್ ದಾವಣಗೆರೆಯಲ್ಲಿ ಏನ್ ಮಾಡಿದ್ರು ಸರ್? ಈ ನಡೆಸ್ಕೊಂತಿದ್ದಾರೆ ನಾಯಕರಿಗೆ ಪ್ರಾತಿನಿಧ್ಯ ಕೊಟ್ಟು ಮಾತನಾಡ್ತಿದ್ದೀರಿ ಸರ್. ಬಿಜೆಪಿ ಜೊತೆಯಲ್ಲಿ ನೀವು ಮೈತ್ರಿ ಮಾಡ್ಕೊಂಡ್ಮೇಲೆ ನಿಮ್ಮ ಸಾಂಪ್ರದಾಯಿಕ ವೋಟ್ ಬ್ಯಾಂಕಿಗೆ ಹೋದ ಮೆಸೇಜ್ ಬಗ್ಗೆ ಕೂಡ ನೀವು ಮಾತನಾಡಬೇಕು. ಸಮೀವುಲ್ಲಾ ಸರ್ ವಾಯ್ಸ್ ಆನ್ ಏರ್. ಕೇಳಿಸ್ಕೊಳ್ಳಿ ಸರ್, ನಿಮ್ದೇ ಪ್ರಶ್ನೆಗೆ ಉತ್ತರ ಕೊಡ್ತಿದ್ದಾರೆ. ಕೇಳಿಸ್ಕೊಳ್ಳಿ. ಅಶ್ವಿನ್ ಇಲ್ಲಿ ಕೇಳಿ, ನಾನು ಅವರು ಅಲ್ಪಸಂಖ್ಯಾತರನ್ನ ಕೈ ಬಿಟ್ಟಿದ್ದಾರೆ ಅಂತಲ್ಲ, ರಾಜಕೀಯ ಸ್ಥಿತ್ಯಂತರಗಳಲ್ಲಿ ಸಮುದಾಯಗಳು ಆಯಾ ರಾಜಕೀಯ ಸನ್ನಿವೇಶಕ್ಕೆ ಅನುಗುಣವಾಗಿ ಅವರು ಪೊಲಿಟಿಕಲ್ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಳೋ ಅಧಿಕಾರ ಎಲ್ರಿಗೂ ಕೂಡ ಇದೆ. ಅಂತ ಸಂದರ್ಭದಲ್ಲಿ ಪೊಲಿಟಿಕಲ್ ಪಾರ್ಟೀಸ್ಗಳು ಏನ್ ಮಾಡ್ಬೇಕು ಅಂತಂದ್ರೆ ವೋಟ್ ಬ್ಯಾಂಕ್ ನ ಮತ್ತೆ ತಮ್ಮ ಫೋಲ್ಡಿಂಗ್ ತೆಗೆದುಕೊಳ್ಳೋದಕ್ಕೆ ಸ್ಟ್ರಾಟಜೀಸ್ ಅನ್ನ ಮಾಡಬೇಕು. ಸಮುದಾಯಗಳನ್ನ ಬೈಕೊಂಡು ಹೋಗೋದಲ್ಲ. ಅದೊಂದಾಯ್ತು. ಇಲ್ಲಿ ಕೇಳಿ, ಮಾತಾಡಕ್ ಬಿಡಿ. ನೀವು ಮಾತಾಡಿದ್ದನ್ನು ಕೇಳಿದ್ದೀನಿ. ಸಮುದಾಯಗಳನ್ನ ವಾಪಸ್ ಕರ್ಕೊಂಡು ತಮ್ಮ ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಅವರು ಯಾವ ರೀತಿಯಲ್ಲಿ ಸ್ಟ್ರಾಟಜೀಸ್ ಮಾಡಬೇಕು ಅದನ್ನ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತಿದ್ದೀನಿ. ನೋಡಿ, ದಾವಣಗೆರೆ ಅಂತ ಸಿಚುಯೇಷನ್ ನಲ್ಲಿ ಇವತ್ತು ನಿಮ್ ಸ್ಟ್ಯಾಂಡ್ ಬೇರೆ ತರ ಇದ್ದಿದ್ರೆ ಇವತ್ತು ನೀವಲ್ಲಿ ಗೆದ್ದು ಬಿಡ್ತಿದ್ರಿ. ಇದೇ ಸೈಫುಲ್ಲಾ JDS ಇಂದ 2023 ಕಾಂಗ್ರೆಸ್ ಅಲ್ಪಸಂಖ್ಯಾತ ಟಿಕೆಟ್ ಕೊಡದಲ್ಲೇ ಇದ್ದಾಗ JDS ಟಿಕೆಟ್ ಇಂದ ಗೆದ್ದಾಗ 26,000 ಮತಗಳು ಪಡ್ಕೊಂಡು ದಾವಣಗೆರೆನಲ್ಲಿ. ಅವಾಗೇನ್ ಈ ತರ ಈಗಿನ ಒತ್ತಡ ಇದ್ದಿದ್ರೆ ಒಂದು ಕಾಂಬಿನೇಷನ್ ವರ್ಕೌಟ್ ಮಾಡಿದ್ರೆ ನೀವು ಒಂದು ಮೆಸೇಜೇ ಕೊಡ್ಬೋದಿತ್ತು. ದೊಡ್ಡ ಸ್ಟ್ರೆಂತ್ ಆಗಿರೋದು ನಿಮಗೆ. ಇದನ್ನ ನಾನು ನಿಮಗೆ ಹೇಳ್ತಿರೋದು. ಎರಡನೇದು,
ಸ್ಮಿತಾ ಅವರು ತುಂಬಾ ವ್ಯಾಲಿಡ್ ಆಗಿರೋ ಒಂದು ಪ್ರಶ್ನೆಯನ್ನ ಕೇಳಿದ್ರು. ನಿಮ್ ಬಿಜೆಪಿ ಜೆಡಿಎಸ್ ಅಲಯನ್ಸ್ ಈ GBA ನಲ್ಲಿ ನಿಮ್ ಸ್ಟ್ಯಾಂಡ್ ಅನ್ನೋದು ಯಾರು ಉತ್ತರ ಕೊಡ್ಲಿಲ್ಲ. ನೀವ್ಯಾರೂನು ಯಡಿಯೂರಪ್ಪನವರು ಅರಮನೆ ಆವರಣದಲ್ಲಿ ನಡೆದ ಬಿಜೆಪಿ ಕಾರ್ಯಕಾರಿ ಸಮಿತಿಯಲ್ಲಿ ಇಂಡಿಪೆಂಡೆಂಟ್ ಆಗಿ ಸಂಪೂರ್ಣ ಬಹುಮತದಿಂದ ಬಿಜೆಪಿಯನ್ನ ಗೆಲ್ಲಿಸಿ ಅಂತ ಓಪನ್ ಆಗಿ ಕರೆ ಕೊಟ್ಟಿದ್ದಾರೆ. ಅಂದ್ರೆ ಅವರು ಅಲ್ಲಿ ಕೆಟಗಾರಿಕಲ್ ಆಗಿ ಡಿಸ್ಕಷನ್ ಆಗಿದೆ. ಯಡಿಯೂರಪ್ಪ ಅವ್ರ ಸ್ಟೇಟ್ಮೆಂಟ್ ಭಾರತೀಯ ಜನತಾ ಪಕ್ಷವನ್ನ ಸರಳ ಬಹುಮತದಿಂದ ಸಂಪೂರ್ಣ ಬಹುಮತಗಳಿಂದ ನಮ್ದೇ ಸ್ವತಂತ್ರ ಇದು ಬಹುಮತ ಇರುವ ತರ ಗೆಲ್ಲಿಸಿ, ಇದನ್ನ ಕೆಟಗಾರಿಕಲ್ ಆಗಿ ಹೇಳಿರೋದು ಮತ್ತು ಡಿಸ್ಕಸ್ ಆಗಿರೋದು ಮತ್ತು ಈ ನಿಟ್ಟಿನಲ್ಲಿ ಸ್ಟ್ರಾಟಜಿಸ್ ಮಾಡಬೇಕು ಅನ್ನೋದು ದೀರ್ಘವಾಗಿ ಚರ್ಚೆಗೆ ಬಂದಿದೆ. ಹೀಗಾಗಿ ಎಲ್ಲವೂ ಸರಿ, ನೀವು ಅವರು ಬಿಜೆಪಿ ಜೆಡಿಎಸ್ ಎಲ್ಲವೂ ಚೆನ್ನಾಗಿದೆ, ಎಲ್ಲವೂ ಸರಿ. ಆದರೆ ಎಲ್ಲೋ ಒಂದ್ ಕಡೆ ಒಗ್ಗೂಡಿಸ್ಬಿಟ್ಟು ಸ್ಟ್ರಾಟಜಿ ಮಾಡಬೇಕು ಅನ್ನೋ ವಿಚಾರಗಳು ಬಂದಾಗ ಆ ಮೆಸೇಜ್ ಇನ್ನು ಪ್ರಾಪರ್ ಆಗಿ ಪಾಸ್ ಆಗ್ತಾ ಇಲ್ಲ, ಮೆಸೇಜ್ ಕಮ್ಯುನಿಕೇಟ್ ಆಗ್ತಾ ಇಲ್ಲ. ಬಟ್ ಒಂದು ಮೆಸೇಜ್ ಬಹಳ ಕ್ಲೀನ್ ಆಗಿ ಕಮ್ಯುನಿಕೇಟ್ ಆಗ್ತಾ ಇದೆ ಸರ್. ಬಹುಶಃ ಚಂದ್ರಶೇಖರ್ ಅವರು ಇದಕ್ಕೆ ಉತ್ತರ ಕೊಡಬೇಕು ಅಂತ. ಎಲ್ಲೇ ಹೋದ್ರೂ ಕೂಡ ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ಯಾವ ಸಮಾವೇಶ ಆದ್ರೂ ಕೂಡ ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ಅಂದ್ರೆ ವಿಜಯೇಂದ್ರ ಅವರ ಹೆಸರನ್ನ ಪುಷ್ ಮಾಡೋರ ಸಂಖ್ಯೆ ಕಡಿಮೆ ಇದೆಯಾ, ಅಥವಾ ಅದನ್ನು ಕೂಡ ದೆಹಲಿಯಿಂದಾನೇ ಬರ್ಲಿ, ವಿಜಯೇಂದ್ರ ಸಿಎಂ ಫೇಸ್ ಅವ್ರನ್ನ ಪ್ರೊಜೆಕ್ಟ್ ಮಾಡಿ ಅವ್ರನ್ನ ಪ್ರಮೋಟ್ ಮಾಡಿ ಅಂತ ಹೇಳಿ ದೆಹಲಿಯಿಂದ ಮೆಸೇಜ್ ಬರ್ಲಿ ಅಂತ ಹೇಳಿ ಕಾಯ್ತಾ ಇದೆಯಾ ಬಿಜೆಪಿ ಪಕ್ಷ ಅಂತ? ಅಲ್ಲ, ನಿಮ್ ಮನಸ್ಸಿಗೆ ಖುಷಿ ಆಗೋದಕ್ಕೆ ಏನೇನಾದ್ರೂ ಅಲ್ಲಿ ಉಪ್ಪು ಖಾರ ಹಾಕಕ್ ಹೋದ್ರು Thanks for one more tax, sir. But ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದೀನಿ. ಯಾಕೆ ಗೊತ್ತಾ, ನಾನು ನಿಮ್ಗೆ ಥ್ಯಾಂಕ್ಸ್